ನಮಸ್ಕಾರ. ನಾನು ಶಿವಕುಮಾರ್. ಸೊ ಆಲ್ರೆಡಿ ನಾನು ಹೇಳಿದೆ 1 ಮಾರ್ಕ್ ಕ್ವೆಶನ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಟೋಟಲ್ 29 ಕ್ವೆಶನ್ಸ್. ಓಕೆ, ಚಾಪ್ಟರ್ 3 ಇಂದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಓಕೆ, ಸೊ ಈಗ ಈ ಕ್ವೆಶನ್ 2 ಮಾರ್ಕ್ಸ್ ಕ್ವೆಶನ್. ಇದು ಕ್ವೆಶನ್ ಬಂದ್ಬಿಟ್ಟು ಮಾರ್ಚ್ 2025 ಮೇನ್ ಎಕ್ಸಾಮಿಂದ. ಓಕೆ, ನಮ್ದು ಈ ಸಲ ಟಾರ್ಗೆಟ್ ಇದೆ 80 ಮಾರ್ಕ್ಸ್. ಮೇನ್ ಪೇಪರಲ್ಲಿ 80 ಮಾರ್ಕ್ಸ್, 80 ಔಟ್ ಆಫ್ 80 ತೊಗೊಂಬರು. ಕ್ಲಿಯರ್? ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನ. ಓಕೆ, 2 ಇಕ್ವೇಷನ್ ಕೊಟ್ಟಿದ್ದಾರೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸೊ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಸಿಂಪಲ್ ಇದೆ. 2 ಮಾರ್ಕ್ಸ್ಗೆ 2x ಪ್ಲಸ್ ವೈ ಈಕ್ವಲ್ ಟು 10 ಆ್ಯಂಡ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು. ಆಲ್ರೆಡಿ ಇಲ್ಲಿ ನೋಡಿ, ಈ ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಈ ಎರಡರದ್ದು ವ್ಯಾಲ್ಯೂ 1 ಇದೆ. ಸೊ ನಾವು ಇದ್ರ ಜೊತೆ ಏನು ಮಲ್ಟಿಪ್ಲೈ ಮಾಡೋದು ಆ ಥರ ಏನು ಕ್ವೆಶನ್ ಇಲ್ಲ. ಡೈರೆಕ್ಟ್ ಸಾಲ್ವ್ ಮಾಡೋಣ. ಪ್ಲಸ್ ವೈ ಮೈನಸ್ ವೈ, ಈ ಎರಡು ಹೋಯ್ತು. ಪ್ಲಸ್ 1 ಮೈನಸ್ 1 ಇಸ್ 0. ಸೊ 2x ಪ್ಲಸ್ 1x ಇಸ್ 3x. ಇದು 0 ಈಕ್ವಲ್ ಟು 10 ಪ್ಲಸ್ 2 ಇಸ್ x ಇಸ್ ಈಕ್ವಲ್ ಟು, ಈ 3 ಈ ಕಡೆ ಬಂದಾಗ 12 ಅಪಾನ್ 3 1s 4. ಸೊ x ವ್ಯಾಲ್ಯೂ ಬಂತು, x ಈಕ್ವಲ್ ಟು. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ x ಇನ್, ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಸೊ ಇನ್ ಇಕ್ವೇಶನ್ 1 ಅಲ್ಲೇ ಮಾಡೋಣ. 2x ಪ್ಲಸ್ ವೈ ಈಕ್ವಲ್ ಟು, ಸೊ x ವ್ಯಾಲ್ಯೂ ಇದೆ 2 ಇಂಟು 4 ಪ್ಲಸ್ ವೈ ಈಕ್ವಲ್ ಟು 10. ಕ್ಲಿಯರ್? ಸೊ 4 2s 8, 8 ಪ್ಲಸ್ ವೈ ಈಕ್ವಲ್ ಟು 10. y ಈಸ್ ಈಕ್ವಲ್ ಟು, ಈ ಪ್ಲಸ್ 8 ಈ ಕಡೆ ಬಂದಾಗ 10 ಮೈನಸ್ 8, 10 ಮೈನಸ್ 8, y ಈಕ್ವಲ್ ಟು, ಆನ್ಸರ್ ಬಂತ x ಈಕ್ವಲ್ ಟು 4, y ಈಕ್ವಲ್ ಟು 2. ಸೊ ಇನ್ ಕೇಸ್ ಕ್ರಾಸ್ ಚೆಕ್ ಮಾಡಬೇಕಂತಂದರೆ 2 ಇಂಟು 4 ಪ್ಲಸ್ y ವ್ಯಾಲ್ಯೂ 2 ಈಕ್ವಲ್ ಟು 10 ಕೊಟ್ಟಿದ್ದಾರೆ. 4 2s 8 ಪ್ಲಸ್ ಈಕ್ವಲ್ ಟು 10 ಈಕ್ವಲ್ ಟು 10. ಕ್ಲಿಯರ್? ಸ್ಯಾಟಿಸ್ಫೈಡ್? ಸೊ ಈ ಥರ ಎಲಿಮಿನೇಷನ್ ಮೆಥಡ್. ಸೊ 2 ಮಾರ್ಕ್ಸಿಗೆ ಬರುತ್ತೆ. 1 ಕ್ವೆಶನ್ ಶ್ಯೂರ್ ಶಾರ್ಟ್. ಓಕೆ, ಸೊ 80 ಟಾರ್ಗೆಟ್, 80 ಮಾರ್ಕ್ಸ್ ಮೇನ್ ಪೇಪರಲ್ಲಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ವರ್ಜಿಸುವ ವಿಧಾನದಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಎಲಿಮಿನೇಷನ್. ಎಲಿಮಿನೇಷನ್ ಮೆಥಡ್. 3x minus y equal to 50. Okay, and 2x minus y equal to 5. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ನಾವು ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ, ಎಲಿಮಿನೇಟ್ ಮಾಡಬೇಕಂತಂದರೆ ಸಿಂಬಲ್ಸ್ ಚೇಂಜ್ ಮಾಡಬೇಕಾ? ಸೊ ಇಲ್ಲಿ ಪ್ಲಸ್ ಇದೆ, ಇದನ್ನು ಮೈನಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಮಾಡ್ತಾ ಇದ್ದೀನಿ. ಸೊ ಈಗ 3 ಮೈನಸ್ 2 ಇಸ್ 1x ಪ್ಲಸ್ ವೈ, ಸಾರಿ ಮೈನಸ್ ವೈ ಪ್ಲಸ್ ವೈ, ಇದೆರಡು ಹೋಯ್ತು, 0 ಆಯಿತು, ಈಕ್ವಲ್ ಟು 15 ಮೈನಸ್ 5 ಇಸ್ ಎಕ್ಸ್ ಈಕ್ವಲ್ ಟು, ಎಕ್ಸ್ ವ್ಯಾಲ್ಯೂ ಬಂತ, ಎಕ್ಸ್ ವ್ಯಾಲ್ಯೂ 10. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಬಂತು. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಶನ್ 1. ಸೊ ಎರಡರಲ್ಲಿ ಯಾವುದ್ರಲ್ಲಾರ ಹಾಕ್ಬೋದು, ಬಟ್ ನಾವು 1ನಲ್ಲಿ ಹಾಕ್ತಾ ಇದ್ವಿ. 3 ಇಂಟು 10 ಮೈನಸ್ 5 ಈಕ್ವಲ್ ಟು 50. ಸೊ 3 10s 30 ಮೈನಸ್ ವೈ ಈಕ್ವಲ್ ಟು 50. ಸೊ ಈ ಪ್ಲಸ್ 30 ಈ ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ. ಮೈನಸ್ ವೈ ಈಕ್ವಲ್ ಟು 15 ಮೈನಸ್ 30. ಸೊ 30 ಮೈನಸ್ 15 ಇಸ್
15 greater number symbol minus 15. So y equal to e minus ನ ತೆಗೀತು y equal to here cross check ಮಾಡೋಣ x equal to 10 y equal to second equation ಅಲ್ಲಿ try ಮಾಡೋಣ 2 into x value is 10 minus 15 equal to 5. 2 tens are 20. 20 minus 15 equal to 5. Okay, 5 equal to 5. Clear? Solution ಆಗಿದೆ. Okay. So next question. So question ನೋಡಿ 30 question number 32. Okay. ಸೊ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಆವರೇಜ್ ಕ್ವಶನ್ ಇದೆ, ಜೂನ್ 2024 ಸಪ್ಲಿಮೆಂಟರಿ ಪೇಪರ್ ಇದೆ. ಓಕೆ, ಸೊ 2x ಪ್ಲಸ್ y ಈಕ್ವಲ್ ಟು 8, x ಮೈನಸ್ y ಈಕ್ವಲ್ ಟು 1. ಎರಡು ನಂಬರ್ದು ಡಿಫ್ರೆನ್ಸ್ 1 ಇದೆ. ಇಲ್ಲಿ ಆಲ್ರೆಡಿ ಸಿಂಬಾಲ್ಸ್ ಇದೆ. ಲಾಸ್ಟ್ ಪ್ರೀವಿಯಸ್ ಕ್ವೆಶನ್ ಅಲ್ಲಿ ನಾವು ನೋಡಿದಾಗ ಎಲ್ಲನೂ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಆಮೇಲೆ ಪ್ಲಸ್ ಪ್ಲಸ್ ಇತ್ತು. ಬಟ್ ಇಲ್ಲಿ ಆ ಥರ ಇಲ್ಲ, ಆಲ್ರೆಡಿ ಒಂದು ಮೈನಸ್ ಇದೆ. ನಾನು ಇದನ್ನು ಡೈರೆಕ್ಟ್ಲಿ ತೆಗಿಬೋದಾ? ಸೊ 2x ಪ್ಲಸ್ ಎಕ್ಸ್, 2x ಪ್ಲಸ್ 1x ಇಸ್ 3x ಪ್ಲಸ್ y ಮೈನಸ್ y ಕಟ್ ಆಯಿತು, 0 ಆಗುತ್ತೆ. 8 ಪ್ಲಸ್ 1 ಇಸ್ 9. ಎಕ್ಸ್ ಈಕ್ವಲ್ ಟು 9. ಈ 3 ಈ ಕಡೆ ಬಂದಾಗ 9/3, 3 1s are 3 3s. So x equal to 3. Substitute value of x in equation 2 ನೇ ಮಾಡೋಣ. in equation 2. Here 2x plus y equal to 8. So 2 into x value is 3 plus y equal to 8. 2 3s are 6. 6 plus y equal to 8. ಈ ಪ್ಲಸ್ 6 ಈ ಕಡೆ ತೊಗೊಂಡು ಹೋಗ್ತಾ ಇದೀವಿ. y is equal to 8 minus 6. y value equal to 2. ಓಕೆ, ಸೊ ಸೆಕೆಂಡ್ ಇಕ್ವೇಷನ್ ಅಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. 3 minus 2 is 1. 1 equal to, so x value is 3, y value is 2. Clear? Thank you.